ಜನರಾಗಿರುವ ಎಲ್ಲ ಮಾಧ್ಯಮದವರೇ, ಈ ಸಂಸ್ಥೆಯ ಸಂಸ್ಥಾಪಕರು ಹಿರಿಯರು ಮಾರ್ಗದರ್ಶಕರು ಆದಂಥ ಶ್ರೀಯುತ ಎಚ್.ಎಸ್. ಶಿವಕುಮಾರ್ ಸರ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರು, ಈ ಸಂಸ್ಥೆಯ ರೂವಾರಿಗಳಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಶಿವರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಶಿವಕುಮಾರ್ ಜಾಧವ್ ಅವರೇ, ಎಲ್ಲ ಮುದ್ದು ಮಕ್ಕಳೇ, ಬಹುಶಃ ಯಾರು ಕೂಡ ಇತಿಹಾಸವನ್ನು ಮರೆಯಕ್ಕಾಗಲ್ಲ. ಸ್ವಾತಂತ್ರ್ಯದ ಪೂರ್ವ ಬಲಿದಾನ ಆದಂತರಾಗಿರ್ಬೋದು, ಈ ದೇಶಕ್ಕೋಸ್ಕರ ಕಟ್ಟುಗೋಸ್ಕರ ಅನೇಕ ಜನರು ಸಹಾಯ ಮಾಡಿರ್ಬೋದು, ಸಾರ್ವಜನಿಕರ ರಂಗದಲ್ಲಿ ದುಡಿದಂಥವ್ರು ಬಲಿದಾನ ಆಗಿ ಎಲ್ಲೆಲ್ಲೋ ಹುತಾತ್ಮರಾದಂಥವ್ರು ಈ ದೇಶದಲ್ಲಿ ನಾವು ಸಾಕಷ್ಟು ಸಾವಿರಾರು ಜನರನ್ನು ನೋಡ್ತಾ ಇದ್ದೇವೆ. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅನೇಕ ಸಮಸ್ಯೆಗಳನ್ನು ಈ ದೇಶ ಕಂಡಿದೆ. ಆ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ 78 ವರ್ಷ ಅದರ ಹಿಂದೆ ಯಾವಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾದರು, ಈ ದೇಶವನ್ನು ಕಟ್ಟಬೇಕು. ಆ ಸಮಯದಲ್ಲಿ ಅವಾಗ ಈ ದೇಶ ಎಲ್ಲ ಮಹಾರಾಜ ಕೈಯಲ್ಲಿತ್ತು. ಮಹಾರಾಜರಿಂದ ನಾವು ನಮ್ಮ ದೇಶವನ್ನು ಮತ್ತೆ ಸಾರ್ವಜನಿಕ ರಂಗಕ್ಕೆ ಬರಬೇಕಂತೇಳಿ ಈ ಆಸ್ತಿಗಳೆಲ್ಲ ಸಾವಿರಾರು ಎಕರೆ ಹೊಳ್ಳಗಳು ಇರ್ಬೋದು, ಮಹಾರಾಜರಿರ್ತಕ್ಕಂಥ ಎಲ್ಲ ವಜ್ರ ವೈಢೂರ್ಯಗಳ ಈ ದೇಶಕ್ಕೆ ಸಂಪತ್ಭರಿತ ಆಗ್ಬೇಕಂತೇಳಿ ಅವತ್ತಿನ ಸಮಯದಲ್ಲಿ ಜವಾಹರ್ಲಾಲ್ ನೆಹರು ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲರು ಇಂಥ ಮಹಾತ್ಮರೆಲ್ಲ ಕೊಟ್ಕೊಂಡು ದೇಶ ಕಟ್ಟುವಂಥ ಕೆಲಸ ಮಾಡಿದರು. ಈ ನಾಡಿಗೋಸ್ಕರ ತಮ್ಮೆಲ್ಲ ಗೊತ್ತಿರುವ ಹಾಗೆ ಮೈಸೂರು ಮಹಾರಾಜರು ಅವತ್ತಿನ ಸಮಯದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಭಾಗದಲ್ಲಿ ವಿದ್ಯುತ್ತನ್ನು ಸ್ಥಾಪನೆ ಮಾಡಿದರು. ಎಲ್ಲ ಮಹನೀಯರು ಈ ದೇಶ ಕಟ್ಟಕ್ಕೆ 1, 2, 3 ಅನ್ನಂಗಿಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಈ ದೇಶವನ್ನು ಕಟ್ಟಿ ಬೆಳೆಸಿದ್ದಾರೆ. ಅದ್ರ ಜೊತೆಗೆ ಅನೇಕ ಶಾಲೆಗಳಷ್ಟು ಪ್ರಾರಂಭಗಳಾದವು. ಶಾಲೆ ಜೊತೆಗೆ ಎಲ್ಲ ಹೆಣ್ಮಕ್ಳು ಶಾಲೆಗೆ ಹೋಗ್ತಿದ್ದರು, ಮಹಿಳೆಗಳಿಗೋಸ್ಕರ ಪ್ರತ್ಯೇಕ ಶಾಲೆಗಳನ್ನು ಕಟ್ಟಿದ್ರು, ಶಾಲಾ ಪ್ರಾರಂಭಗಳಾದವು. ಹಾಗೆ ಎಲ್ಲ ಒಂದೊಂದೇ ಮಾಡ್ತಾ 78 ವರ್ಷ ಕಳೆದಿದ್ದೆ. ನನಗೆ ಎಚ್.ಆರ್. ಶಿವಕುಮಾರ್ ಸರ್ ಬಗ್ಗೆ ಹೆಮ್ಮೆ, ಯಾಕಂದರೆ ಸುಮಾರು 40 ವರ್ಷದ ಹಿಂದೆ ಈ ರಾಣೆಬೆನ್ನೂರಿಗೆ ಬಂದಾಗ ಒಬ್ಬ ಸಾಮಾನ್ಯ ಇಷ್ಟೊತ್ತಿನ ನಂತರ ಮಟ್ಟಿಗೆ ಒಂದು 50 ಎಕರೆ ಹೊಲದಲ್ಲಿ ದೊಡ್ಡ ಸ್ಕೂಲು ಕಾಲೇಜುಗಳು ಮಾಡ್ಬೋದಿತ್ತು. ಆದರೆ ಅವರು ಏನೋ ದೂರದೃಷ್ಟಿ ಇತ್ತು ಗೊತ್ತಿಲ್ಲ, ಅವರು ಮತ್ತು ಅವ್ರ ಮನೆಯಲ್ಲಿ ಕೂತ್ಕೊಂಡು ವಿಚಾರ ಮಾಡಿಕೊಂಡು, ಇಲ್ಲ ನಾವು ಯಾರು ಮನೆಯೊಳಗೆ ಮಕ್ಕಳ ಬಗ್ಗೆ ಮೂಲ್ಯ ಕುಡಿಸಿರ್ತಾರೆ, ಆ ಮಕ್ಕಳು ನೋಡೋಕೆ ಆಗಲ್ಲ, ಮಾಡ್ತಾ ಇಲ್ಲೋ, ಟಾಯ್ಲೆಟಿಗೆ ಹೋಯ್ತೋ ಇಲ್ಲೋ, ಏನು ಮಾಡ್ಕೊಂತೋ ಏನು ಸಮಯದಲ್ಲಿ ವಿಚಾರ ಮಾಡಿಕೊಂಡು ಇವತ್ತು ಸೇವಾ ಈ ಸಂಸ್ಥೆ ಎಷ್ಟು ಹೆಮ್ಮೆ. ಯಾಕಂದ್ರೆ ನಾವು ನಂತರ ಇಲ್ಲಿ ಶಾಲೆ ಬಂತು. ಅವತ್ತಿನ ಸಮಯದಲ್ಲಿ ಆದಂಥ ಸಹಕಾರ ಇದ್ದಿಲ್ಲ. ಶಿವಕುಮಾರ್ ಸರ್ ಅವರು ಸ್ವತಃ ತಮ್ಮ ಕೈಲಾದ ಒಂದು ಹಣ ಮತ್ತು ಅನೇಕ ನಮ್ಮಂಥ ಸಂಘ ಸಂಸ್ಥೆಗಳು ಕೊಟ್ಟಂತಹ ದವಸ ಧಾನ್ಯಗಳು, ಅದ್ರ ಮೂಲಕ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇವತ್ತು ನಾವೆಲ್ಲ ಬಂದು ಕೂತಿದ್ದೀವಿ. ನಮಗೆ ಎಷ್ಟು ಹೆಮ್ಮೆ ಆಗುತ್ತಂದರೆ, ಅವತ್ತಿನ ಸಮಯದಲ್ಲಿ ಏನೂ ಇತ್ತಿಲ್ಲ, ಇವತ್ತು ಒಂದು ದೊಡ್ಡ ಸಂಸ್ಥೆ ಆಗಿದೆ, ಸಾಕಷ್ಟು ಪ್ರಚಾರ ಆಗಿದೆ. ಇಂಥ ಸಂಸ್ಥೆಗಳು ರಾಜ್ಯದಲ್ಲಿ ಸುಮಾರು 20-25 ವರ್ಷದಿಂದ ಸಾಕಷ್ಟು ಸಂಸ್ಥೆಗಳು ಹುಟ್ಟಿದ್ದಾವೆ. ಆದರೆ ಎಚ್.ಎಸ್. ಶಿವಕುಮಾರ್ ಸರ್ ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಿದ್ದಾರೆ ಅಂದರೆ, ರಾಜ್ಯ ಮಟ್ಟದ ಕ್ರೀಡಾಪಟುಗಳಿರ್ಬೋದು, ನ್ಯಾಷನಲ್ ಮಟ್ಟದಿರ್ಬೋದು, ಇಲ್ಲಿಂದ ಮುಂಬೈ ಬೇರೆ ಬೇರೆ ಕಡೆ ಮಕ್ಕಳು ಹೋಗಿ ಇಂಥ ಮಕ್ಕಳು ಅಲ್ಲಿ ಹೋಗಿ ಭಾಗವಹಿಸಿ ಪ್ರೈಸ್ಗಳನ್ನು ತರುವಂಥದ್ದು ಇದೆಲ್ಲ ದೊಡ್ಡ ಹೆಮ್ಮೆ. ನಮ್ಮ ಈ ಶಾಲೆಯ ಸಿಬ್ಬಂದಿ ಆಡಳಿತ ಇರ್ಬೋದು, ವಹಿಸಿ ಈ ಮಕ್ಕಳನ್ನು ಕಾಳಜಿ ಮಾಡ್ತಾರಲ್ಲ, ಅದು ಬಹಳ ಹೆಮ್ಮೆ ಅನಿಸ್ತದೆ. ಬಹುಶಃ ನಾವೆಲ್ಲ ನೋಡ್ತಾ ಇದ್ದೀವಿ, ತಿಳಿದಂಥವ್ರು, ನಾವು ಬುದ್ಧಿ ಇರೋಂಥ ಜನರು, ನಾವು ಭಾಳ ಎಲ್ಲೆಲ್ಲೇ ಏನೇನೋ ವಿಚಾರಗಳು ಮಾತಾಡ್ತೇವೆ. ಆದ್ರೆ ಮಕ್ಕಳು ಇವರಿಗೆ ಒಂದು ಕೇಳೋದಿಲ್ಲ, ಒಂದು ಮಾತಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಆದ್ರೆ ಮಕ್ಕಳನ್ನು ತರಬೇತಿ ಕೊಡ್ತಾರಲ್ಲ ಈ ಶಾಲಾ ಸಿಬ್ಬಂದಿ ವರ್ಗದವರು, ಅದನ್ನು ಭಾಳ ಮೆಚ್ಚಬೇಕಾದಂಥ ವಿಷಯ. ಇವತ್ತು ಜನಗಣಮನ ಅಧಿನಾಯಕ ಹೇಳಿದ್ರು, ಮಕ್ಕಳು ಭಾಳ ಅಚ್ಚುಕಟ್ಟಾಗಿತ್ತು. ಆ ಮಕ್ಕಳ ಕೈ 2 ಹಣೆ ಮೇಲೆ ಹೋದಾಗ ನಮ್ಮ ಹಣೆ ಬರ ಏನಂತ ನಮ್ಗೆ ತಿಳಿಸ್ತದೆ. ಆ ಮಕ್ಕಳ ಕೈಗುಣ ನೋಡಿ, ಆ ಟೀಚರ್ ಹೇಳ್ಕೊಟ್ಟಾಗ ಅವ್ರು ಮಾಡ್ತಾರೆ, ಅದು ದೃಷ್ಟಿ ಬೇರೆ. ಆ ಒಂದು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಯಾರಿಗೂ ಮರೆಯಕ್ಕಾಗಲ್ಲ. ಹಾಗಾಗಿ ಈ ಸಂಸ್ಥೆ 78ನೇ ವರ್ಷ ಸ್ವಾತಂತ್ರ್ಯೋತ್ಸವ ಶುಭಾಶಯ ಕೋರ್ತಾ ಇನ್ನೂ ಹೆಚ್ಚು ನಾವು ಏನು ಸಂಘ ಸಂಸ್ಥೆ ಇರ್ಬೋದು,
ಡಾಕ್ಟ್ರು ವೈದ್ಯಾಧಿಗಳು ಎಲ್ಲ ನಾವೆಲ್ಲರೂ ಕೂಡಿ ಈ ಸಂಸ್ಥೆಗೆ ಏನೇನು ಸಹಕಾರ ಬೇಕು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಮಾಡೋಣ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ಶುಭಾಶಯ ಕೊಡ್ತಿದ್ದೀನಿ. ಶಾಲಾ ಸಿಬ್ಬಂದಿ ವರ್ಗ ಎಲ್ಲ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಸಂಘಟನೆ ವತಿಯಿಂದ ಎಲ್ಲರಿಗೂ ಕೂಡ ಶುಭಾಶಯ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.